ಶಾಸಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹೋರಾಟ. ದಲಿತ ಅಧಿಕಾರಿ ಪರಶುರಾಮ್ ಅವರ ಸಾವಿಗೆ ಕಾರಣರಾದ ಶಾಸಕ ಚನ್ನಾರೆಡ್ಡಿ ಪಾಟೀಲ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಸದಸ್ಯರು ನಗರದಲ್ಲಿ ಹೋರಾಟ ನಡೆಸಿದರು. ಸರ್ಕಾರ ಬೇಕೇ ಬೇಕು, ಅರೆಸ್ಟ್ ಮಾಡಿ, ಬಂಧಿಸಿ, ಅರೆಸ್ಟ್ ಮಾಡಿ. ಬಂಧುಗಳೇ, ಏನು ಯಾದಗಿರಿ ನಗರ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ PSI ಪರಶುರಾಮರ ಹತ್ಯೆ, ಈ ಹತ್ಯೆ ಹೆಂಗಾಯ್ತಪ್ಪ ಅಂತಂದರೆ ಅಲ್ಲಿನ ಸ್ಥಳೀಯ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಮಗ ಸಂಪನಗೌಡ ಇವರು ಹಿಂಸೆ ಕೊಟ್ಟು ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಕೊಲೆ ಮಾಡಿದ್ದಾರೆ ಅಂದರೆ ಇವತ್ತು ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏನು ಇವತ್ತು BJP ಸರ್ಕಾರ ದರೋಡೆ ಮಾಡ್ತಾ ಇದೆ, ಲೂಟಿ ಮಾಡ್ತಾ ಇದೆ ಅಂತ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಸರ್ಕಾರನ ಗೆಲ್ಲಿಸಿದ್ರೆ, ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಿಗಳಿಗೆ ಹಿಂಸೆ ಕೊಟ್ಟು ಸಾಯಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಅನೇಕ ಹಗರಣಗಳು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನಿವತ್ತು SCP TSP ಹಣದ ದುರ್ಬಳಕೆ ಕಳೆದ ವರ್ಷ 11,000 ಕೋಟಿ ದುರ್ಬಳಕೆ ಆಗಿತ್ತು. ಈ ವರ್ಷ 14,000 ಕೋಟಿ ದುರ್ಬಳಕೆ ಆಗಿದೆ. 2 ವರ್ಷದಲ್ಲಿ ಸುಮಾರು 25,000 ಕೋಟಿ SC ST ಹಣ ದುರ್ಬಳಕೆ ಆಗಿದೆ. 187 ಕೋಟಿ ವಾಲ್ಮೀಕಿ ಹಗರಣದ ಹಣ ನಾಪತ್ತೆಯಾಗಿದೆ. ಅದರ ಜೊತೆಗೆ ಇವತ್ತು ಏನು ಅಧಿಕಾರಿಗಳಿಗೆ ಹಿಂಸೆ ಕೊಟ್ಟು ಕೊಲೆ ಮಾಡುವಂಥ ಪರಿಸ್ಥಿತಿ ಸರ್ಕಾರದಲ್ಲಿ ಉಂಟಾಗಿದೆ. ಪ್ರತಿದಿನ ಇವತ್ತು ಪತ್ರಿಕೆಗಳಲ್ಲಿ ಈ ಕಡೆ ಪರಶುರಾಮ್ ಕೊಲೆ, ಮತ್ತೊಂದು ಕಡೆ ತಿಮ್ಮೇಗೌಡ ಅಂತ ಇನ್ಸ್ಪೆಕ್ಟರ್ ಕೊಲೆ, ಇತರ ಹಿಂಸೆ ತಡೆಯಲಾಗದೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಪಾಪ ಸರ್ಕಾರ ಕುರ್ಚಿ ಉಳಿಸ್ಕೊಳ್ಳೋಕ್ಕಾಗಿ ಕಿತ್ತಾಟ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬರೋ ಮಂಗಳವಾರ ನಾವು ಏನು ನೀವೆಲ್ಲ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಯಾರಿಗೂ ಕೂಡ ಸ್ವತಂತ್ರ ಬಂದಿಲ್ಲ ಅಂತ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಯಾದಗಿರಿಯಲ್ಲಿ ಪರಶುರಾಮ ಹತ್ಯೆ ಖಂಡಿಸಿ ಬೆಂಗಳೂರಿಂದ ಸುಮಾರು 50ಕ್ಕೂ ಹೆಚ್ಚು ಕಾರುಗಳಲ್ಲಿ ಯಾದಗಿರಿ ಚಲೋ ಕಾರ್ಯಕ್ರಮನ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದೇವೆ. ಎಲ್ಲ ಗೆಳೆಯರು ಕೂಡ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಪರಶುರಾಮ್ ಕುಟುಂಬಕ್ಕೆ 2 ಕೋಟಿ ರೂಗಳ ಪರಿಹಾರ ಕೊಡಬೇಕು. ಏನು ಈ ಹತ್ಯೆ ಮಾಡಿದ್ದಾರೆ, ಏನು ಚೆನ್ನೇಗೌಡ ಪಾಟೀಲ್ ಮತ್ತು ಅವರ ಮಗ ಸಂಪನಗೌಡ ಇವನ್ನ ಕೂಡಲೇ ಜೈಲಲ್ಲಿ ಇಡಬೇಕು. ಮತ್ತು ಅವ್ರ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ಸರ್ಕಾರ ಏನು ಶಾಸಕ ಇದ್ದಾನೆ ಇವನ್ನ ಶಾಸಕ ಸ್ಥಾನದಿಂದ ಕಿತ್ತಾಕಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದೇ ರೀತಿ ಇತ್ತೀಚೆಗೆ ರಾಮನಗರ ಜಿಲ್ಲೆಯಲ್ಲಿ ಮಾಳುಗಾಳ್ ಅಂತ ಒಂದು ಗ್ರಾಮದಲ್ಲಿ ಒಬ್ಬ ದಲಿತನಿಗೆ ಕೈ ಕತ್ತರಿಸಿದ್ದಾರೆ. ಈತ 5ನೇವನು. 4 ಜನಕ್ಕೆ ಈಗಾಗಲೇ ಕೈಗಳನ್ನು ಕತ್ತರಿಸಿದ್ದಾರೆ. ಡೆಪ್ಟಿ CM ಕ್ಷೇತ್ರ 4 ಜನಕ್ಕೆ ಈಗಾಗಲೇ 2 ಕೈಗಳನ್ನು ಕತ್ತರಿಸಿದ್ದಾರೆ. ಈಗ 5ನೇವನಿಗೂ 1 ಕೈ ಕತ್ತರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಕನಕಪುರ ಎಲ್ಲಿದೆ? ಪಾಕಿಸ್ತಾನದಲ್ಲಿದೆಯಾ, ಕರ್ನಾಟಕದಲ್ಲಿದೆಯಾ? ಇಲ್ಲೇನು ಸ್ವತಂತ್ರ ಇದೆಯಾ ಜನಗಳಿಗೆ ಅಂತ ನಾವು ಕೇಳ್ತಾ ಇದ್ದೇವೆ. ಇದನ್ನು ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಕಳೆದ 29ನೇ ತಾರೀಕು ಒಂದು ರಾಮನಗರ ಚಲೋ ಕಾರ್ಯಕ್ರಮ ಮಾಡಿದೆವು. ಈಗ